ಬರೀ ಕುಡಿಯೋದು ಕುಣಿಯೋದು ಇದೇ ನಿಮ್ಗೆ ಯಾವಾಗ್ಲೂ. ಇದನ್ನ ಬಿಟ್ರೆ ಪ್ರಪಂಚವೇ ಇಲ್ಲ ಅಂತ ಕಾಣುತ್ತೆ. ಹೋಗಿ ಕಣ್ಮುಚ್ಕೊಳ್ಳಿ. ಯಾಕೆ? ಅಯ್ಯೋ ಕಣ್ಮುಚ್ಕೊಳ್ಳಿ, ನಾನು ಹೇಳ್ತೀನಿ. ಸರಿ, ಕೈ ಮುಂದೆ ಚಾಚಿ. ಈಗ ಕಣ್ಬಿಡಿ. ಓಹೋ, ವಾಚ್ ತುಂಬಾ ಚೆನ್ನಾಗಿದೆ. ಎಷ್ಟು ಕೊಟ್ಟಿದ್ದಕ್ಕೆ? ಅಯ್ಯೋ, ಪ್ರೀತಿಯಿಂದ ತಂದಿರುವ ವಸ್ತುವಿನ ಬೆಲೆ ಯಾವತ್ತೂ ಕೇಳಬಾರ್ದು. ಸರಿ ಬಿಡು ಕಾಮಿನಿ, ನಿನಗೊಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡ್ತೀನಿ ಅಂತ ನನಗೆ ಭಾಷೆ ಕೊಡು. ಹೌದಾ? ಅದೇನಂತ ಹೇಳಿ, ನಾನು ಮಾಡಿ ತೋರಿಸ್ತೀನಿ. ಇಲ್ಲ, ನೀನು ಭಾಷೆ ಕೊಟ್ಟರೆ ಮಾತ್ರ ಹೇಳುತ್ತೇನೆ. ಓಹೋ, ಹಾಗಾ? ಸರಿ. ಕಾಮಿನಿ, ನಿನಗೆ ಆ ಬಡ ರಾಮನ ತಮ್ಮ ಶ್ರೀಕಾಂತ್ ಗೊತ್ತಿರ್ಬೇಕಲ್ಲ? ಗೊತ್ತು ಕಾಳಿಂಗ. ಯಾಕೇನಾಯ್ತು? ನೀನು ಅವನನ್ನು ಮದುವೆಯಾಗಬೇಕು. ಕಾಳಿಂಗ, ಏನ್ ಮಾತಾಡ್ತಿದ್ಯಾ ನೀನು? ನಾನು ಮದುವೆ ಆದ್ರೆ ಅದು ನಿನ್ನನ್ನು ಮಾತ್ರ. ಲೇ ಹುಚ್ಚಿ, ಮೊದಲು ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳುವ. ನೀನು ಆ ಹಾಳುಗಡ ರಾಮನ ತಮ್ಮನನ್ನು ಶ್ರೀಕಾಂತನನ್ನು ಮದುವೆಯಾಗಿ ಅವರ ಸಂಸಾರವನ್ನು ನುಚ್ಚು ನೂರು ಮಾಡಿ ಅವರ ಅಣ್ಣನ ಹೆಸರಲ್ಲಿರುವ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರುವಂತೆ ಮಾಡಬೇಕು. ಅಷ್ಟಕ್ಕೂ ನನಗೇನ್ ಕಡಿಮೆ ಆಗಿದೆ? 10 ತಲೆಮಾರು ಕೂತ್ಕೊಂಡು ತಿಂದ್ರು ಕರೆದ ತಕ್ಷಣ ಆಸ್ತಿ ಇದೆ ಇಲ್ವ ನಮ್ಮ ಹತ್ರ? ಈಗ ಅದಕ್ಕೇನಂತೆ? ಕಾಮಿನಿ, ಮೊದಲು ನಾನು ಹೇಳಿದ ಹಾಗೆ ಮಾಡು. ಆಮೇಲೆ ಸುತ್ತು 60 ಹಳ್ಳಿಗೆ ನಾನೇ ರಾಜ, ನೀನೇ ರಾಣಿ. ಏನಂತೆ ಚೆನ್ನ? ನನಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ. ಲೇ ಪ್ರೀತಿ, ನನಗೆ ನೀನು ಹೇಳಿದ ಕೆಲಸ ಮಾಡ್ತೀನಿ ಅಂತ ಭವಿಷ್ಯ ಕೊಟ್ಟಿದ್ದೀಯಾ? ಸರಿ, ನೀವ್ ಹೇಳಿದ ಹಾಗೆ ಮಾಡ್ತೀನಂತೆ. ಮಾಡ್ತೀನಿ ಅಂದ್ರೆ ಅಲ್ವೇ? ಆ ಶ್ರೀಕಾಂತ್ ಸಿಟಿಯಿಂದ ಬರ್ಬೇಕಾದ್ರೆ ನೀನು ಅವನ ಜೊತೆ ಅವನ ಮನೆಗೆ ಸೊಸೆಯಾಗಿಯೂ ಬರಬೇಕು. ಸರಿ ಸರಿ, ಹೇಳಿದಲ್ವಾ ನೀವ್ ಹೇಳಿದ ಹಾಗೆ ಮಾಡ್ತೀನಿ ಅಂತ. ಈಗ್ಲಾದ್ರೂ ಸಂತೋಷ ಅಲ್ವಾ? ಇಲ್ಲ ಕಣೆ, ಇನ್ನೊಂದು ವಿಷಯ ಬಾಕಿ ಇದೆ. ಏನಪ್ಪ ಅದು? ಮತ್ತೊಂದು? ಏನಿಲ್ಲ ಕಾಮಿನಿ, ನೀನು ನಾನು ಸೇರಿ ಹಾಡಿ ಕುಡಿದು ತುಂಬಾ ದಿನಗಳಾಯ್ತು. ಅದಕ್ಕೆ ಈಗ ನಾವಿಬ್ರು ಹಾಡಿ ಕಲಿಯೋದು ಅಷ್ಟೇ ತಾನೇ? ಹೌದು ಕಾಮಿನಿ. ಬನ್ನಿ ಮತ್ತೆ ಆಗ್ತೇನೆ. I love you.
ರೋಹಿಣಿ, ನಾನು ಆಮೇಲೆ ಬರ್ತೀನಿ. ಹೌದಾ, ಬೇಗ ಬಂದ್ಬಿಡಿ, ನಾನು ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ.